ಸಿಂಹರಾಶಿ, ಕೆಲವಷ್ಟು ಕೆಲಸಗಳಲ್ಲಿ ಮನೆಯವರ ಮಾತನ್ನು ಸಲಹೆಗಳನ್ನು ಸ್ವೀಕಾರ ಮಾಡದಲೇ ನಷ್ಟವನ್ನು ಹೊಂದತಕ್ಕಂಥದ್ದಿದೆ. ಕೆಲಸದಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಅಕಾಲಿಕವಾದಂತಹ ಭೋಜನ ಜೊತೆಗೆ ವಿರೋಧಿಗಳಿಂದ ತೊಂದರೆ ಇವೆಲ್ಲ ನಿಮ್ಮನ್ನು ಕೆರಳುವ ಹಾಗೆ ಮಾಡುತ್ತೆ. ಸಿಟ್ಟು ಹೆಚ್ಚಾಗ್ತಕ್ಕಂಥದ್ದು, ಅಪರಿಚಿತರಿಂದ ನೀವು ಮೋಸ ಹೋಗ್ತೀರಿ ಅನ್ನುವಂಥದ್ದು, ಕೆಲಸದ ಒತ್ತಡದಿಂದ ನಿದ್ರಾಭಂಗ ಆಗುವ ಸಾಧ್ಯತೆ, ಆಲಸ್ಯ ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಎಲ್ಲ ಕೆಲಸಗಳನ್ನು ಮುಂದಕ್ಕೆ ಹಾಕುವಂತಹ ಮನಸ್ಸು. ರಾತ್ರಿಯ ಹೊತ್ತಿಗೆ ನಿಮಗೆ ಜ್ಞಾನೋದಯವಾಗುತ್ತೆ. ಈ ದಿವಸ ಹಾಳು ಮಾಡ್ಕೊಂಡ್ಬಿಟ್ಟೆ, ಇಷ್ಟು ಸಮಯ ನನಗೆ ಮತ್ತೆ ಸಿಕ್ಕೋದಿಲ್ಲ, ಇದು ಅಮೂಲ್ಯವಾದಂತಹ ಕಾಲವನ್ನು ನಾನು ಕಳೆದುಬಿಟ್ಟೆ ಅನ್ನುವಂಥದ್ದು. ಆದರೆ ಸಮಯ ಮೀರಿ ಹೋದ ಮೇಲೆ ಯೋಚನೆಯನ್ನು ಮಾಡಿ ಫಲ ಇಲ್ಲ ಅನ್ನುವಂಥದ್ದು. ಆಕಸ್ಮಿಕವಾದಂತಹ ಅವಘಡದಿಂದ ಹಣ ಹೆಚ್ಚಾಗಿ ಖರ್ಚಾಗಬಹುದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಮನೆಯವರಿಗೆ ಮಕ್ಕಳಿಗೆ ನೀವು ಸ್ಫೂರ್ತಿದಾಯಕರಾಗಿರಬೇಕು. ನೀವೇ ಆಲಸ್ಯದಿಂದ ಕೂತಿದ್ದರೆ ಮಕ್ಕಳ ಹೇಗೆ ತಾನೇ ಚಟುವಟಿಕೆಯಿಂದ ಇರ್ತಾರೆ ಅನ್ನುವಂಥದ್ದಾಗುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಯಾವ ಉತ್ಸಾಹವನ್ನು ಕೂಡ ನೀವು ತೋರಿಸೋದಿಲ್ಲ. ವೈರಾಗ್ಯದ ಭಾವ ನಿಮ್ಮನ್ನು ಅಧಿಕವಾಗಿ ಕಾಡೋ ಹಾಗೆ ನಾಟಕವನ್ನು ಮಾಡ್ತೀರಿ. ಅದು ಸ್ವಭಾವ ವೈರಾಗ್ಯ ಆಗಿದ್ದರೆ ಅದಕ್ಕೆ ಬೆಲೆ ಇರುತ್ತೆ. ಅಭಾವ ವೈರಾಗ್ಯಕ್ಕೆ ಯಾವತ್ತೂ ಕೂಡ ಬೆಲೆ ಇರೋದಿಲ್ಲ. ಆ ನಿಜ ಬಣ್ಣ ಗೊತ್ತಾದಾಗ ಬೇರೆಯವರು ನಿಮ್ಮನ್ನು ಅಲ್ಲಗಳೆಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನಿಮ್ಮ ನೀರಸ ಭಾವನೆ ಮನೆಯವರ ಮೇಲೆಲ್ಲ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಮನಃಶಾಂತಿಗೋಸ್ಕರವಾಗಿ ದೇವರಿಗೆ ನೀವು ಶರಣರಾಗತಕ್ಕಂತಹ ಒಂದು ನಾಟಕವನ್ನು ಆಡಬಹುದು ಅನ್ನುವಂಥದ್ದು. ವೈರಾಗ್ಯದ ಮಾತುಗಳನ್ನು ಆಡಬೇಡಿ, ಕೇವಲ ಬಾಯಿ ಮಾತಾದೀತು ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಆದಾಯದಷ್ಟೇ ಖರ್ಚು ಇರತಕ್ಕಂತಹ ದಿವಸ. ಇದು ಕೂಡ ನಿಮಗೆ ದೊಡ್ಡ ಯೋಚನೆಗೆ ಕಾರಣವಾಗುತ್ತೆ. ಧ್ಯಾನದ ಮೊರೆ ಹೋಗಿ ಶುಭವಾಗಿ. ತುಲಾರಾಶಿ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗಿ ಉತ್ತಮವಾದಂತಹ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ಶುಭ ಫಲಗಳನ್ನು ಸ್ವೀಕಾರ ಮಾಡಿ. ಇರುವಂತಹ ಬುದ್ಧಿವಂತಿಕೆ ನಿಮ್ಮ ಒಳ್ಳೆಯದಕ್ಕೆ ಉಪಯೋಗಕ್ಕೆ ಬರಲಿ ಅಂತಕ್ಕಂಥದ್ದು. ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದಾಗತ್ತೆ. ನಿಮ್ಮ ವಿರೋಧಿಗಳು, ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಕ್ಕಂತಹ ಸಂದರ್ಭಗಳಾಗಬಹುದು. ವಿರೋಧವನ್ನು, ದ್ವೇಷವನ್ನು ಹೆಚ್ಚು ಮಾಡಿಕೊಳ್ತಕ್ಕಂತಹ ಸ್ಥಿತಿಯನ್ನು ನೀವು ತಲುಪ್ತೀರಿ. ಅದು ಬೇಡ ಅನ್ನುವಂಥದ್ದು. ನೀವು ಎಲ್ಲವನ್ನ ಮೆಟ್ಟಿ ನಿಲ್ತಕ್ಕಂತಹ ಶಕ್ತಿ ಭಗವದ್ ಅನುಗ್ರಹದಿಂದ ನಿಮಗಿದೆ. ಆದರೆ ನಾವೇ ವಿನಾಕಾರಣ ಶತ್ರುಗಳನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಕೂಡ ಮುಖ್ಯ. ಅಹಂಕಾರವನ್ನು ತೋರಿಸಬೇಡಿ. ನಿಮ್ಮ ಗುರುಗಳ ಆಶೀರ್ವಾದ, ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಗಮನಿಸಿದಾಗ ವಿದ್ಯಾಭ್ಯಾಸಕ್ಕೆ ಹಿನ್ನಡೆಯಾಗುತ್ತೆ. ಆರೋಗ್ಯ ನಿಮಗೆ ಕೈ ಕೊಡ್ತಕ್ಕಂಥದ್ದು. ಸಾಯಂಕಾಲದಲ್ಲಿ ಕೆಲವು ವೈಯಕ್ತಿಕವಾದಂತಹ ವಿಚಾರಗಳಿಗೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನೀವು ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಇಲ್ಲ ಸಲ್ಲದಂತಹ ಅಪವಾದಗಳಿಗೆಲ್ಲ ತಲೆಯನ್ನು ಕೊಡಬೇಕಾದಂಥದ್ದಾಗುತ್ತೆ. ವೈದ್ಯರ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಯಗಳನ್ನು ಮಾಡ್ಕೊಳ್ತೀರಿ. ಸರಿತಪ್ಪುಗಳ ವಿವೇಚನೆ ಇಲ್ಲದೆ ವ್ಯವಹರಿಸಿದಾಗ ನಿಮಗೊಂದಷ್ಟು ಕಷ್ಟಗಳಾಗತ್ತೆ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು. ಯತ್ನ ಕಾರ್ಯದಲ್ಲಿ ನಿಮಗೆ ಜಯಪ್ರದವಾಗ್ತಕ್ಕಂತಹ ಸೂಚನೆ. ಅತಿಯಾದಂತಹ ಒತ್ತಡಗಳಿಂದ ಈ ದಿವಸ ಬಳಲಬೇಕಾಗತ್ತೆ ಅನ್ನುವಂಥದ್ದು ಮುಖ್ಯ. ಕಠಿಣವಾದಂತಹ ನಿರ್ಧಾರಗಳಿಂದ ಉತ್ತಮ ಫಲ. ಯಾವುದೇ ಒಂದು ವಿಷಯ ಇರಲಿ, ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದಂತಹ ನಿರ್ಧಾರಕ್ಕೆ ಬರಬೇಕು. ಇಲ್ಲ ಅಂತಾದರೆ ಅದು ಯಾವ ಕೊನೆಯನ್ನು ಕೂಡ ಮುಟ್ಟದೇ ಇರತಕ್ಕಂಥದ್ದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.